ನಿಮಗೂ ನಂತರ ಹೊಳೆಯೋ ಗ್ಲಾಸ್ ಸ್ಕಿನ್ ಬೇಕಾ? ಅದರಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಆಗಿರಲಿ, ಬಂಗ್ ಆಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಡಾರ್ಕ್ ಸ್ಪಾಟ್ಸ್ ಇರಲಿ, ಸನ್ ಟ್ಯಾನ್ ಆಗಿರಲಿ, ಪಿಂಪಲ್ಸ್ ಆಗಿರಲಿ, ಯಾವುದೇ ಇರಬಾರ್ದು ಅನ್ನೋದು ಪ್ರತಿಯೊಬ್ಬರದು ಕನಸಾಗಿರುತ್ತೆ. ನಾವು ಎಲ್ಲರ ನಡುವೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅನ್ನೋದು ಪ್ರತಿಯೊಬ್ಬರದು ಕನಸಾಗಿರುತ್ತೆ. ಈ ಒಂದು 2 ಸ್ಟೆಪ್ ಸಾಕ್ರಿ ನಿಮಗೆ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ. ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಸ್ಕಿನ್ನ ಸನ್ ಟ್ಯಾನ್ ಆಗಿದ್ರೆ, ನಿಮ್ಮ ಸ್ಕಿನ್ನ ಬರ್ನ್ ಆಗಿದ್ರೆ, ನಿಮ್ಮ ಒಂದು ಡಾರ್ಕ್ ಸರ್ಕಲ್ ಬಂದಿದ್ರೆ, ಕಣ್ಣಿನ ಕಡೆ ಕಪ್ಪಾಗಿದ್ರೆ, ನಿಮಗೆ ಬಂಗ್ ಬಂದಿದ್ರೆ, ಪಿಂಪಲ್ಸ್ ಆಗಿದ್ರೆ, ಎಲ್ಲದಕ್ಕಿಂತ ಮೇನ್ ಈ ಬೇಸಿಗೆ ಒಳಗೆ ನಮ್ಮ ಸ್ಕಿನ್ನ ಟ್ಯಾನ್ ಆಗಿರುತ್ತೆ, ಜೊತೆಗೆ ಡಾರ್ಕ್ ಸರ್ಕಲ್ ಬರೋಕ್ಕೆ ಚಾಲು ಆಗ್ತವೆ. ಯಾಕಂದರೆ ಬ್ಯುಸಿ ಲೈಫ್, ನಿದ್ದೆ ಇರೋದಿಲ್ಲ. ಸೊ ಅಂಥವನ್ನೆಲ್ಲ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ಇದರಲ್ಲಿ ಟೋಟಲಿ 2 ಸ್ಟೆಪ್ ಅದಾವೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ರಿ. ಫಸ್ಟ್ ಯೂಸ್ ಒಳಗೆ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಮನೆಯಲ್ಲಿರುವಂಥ ಬಹಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಯೂಸ್ ಮಾಡಾಕತ್ತೀವಿ. ಸೊ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ನೀವು ಸ್ಕಿಪ್ ಮಾಡ್ದಂಗೆ ಎಂಡ ತನಕ ನೋಡಿರಿ. ಸೊ ನಡೀರಿ, ನಾವು ಇಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಟೊಮ್ಯಾಟೊ ತೊಗೊಂಡೀನಿ. ಟೊಮ್ಯಾಟೊ ಒಳಗೆ ನಮ್ಮ ಸ್ಕಿನ್ನ ಟ್ಯಾನನ್ನು ತೆಗೆದು ಹಾಕುವಂಥ ಒಳ್ಳೆಯ ಒಂದು ಅಂಶ ಅದ ರೀ. ಸೊ ಇದ್ರೊಳಗೆ ವೈಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಫೈನ್ ಲೈನ್ಸ, ರಿಂಕಲ್ಸ, ಆಮೇಲೆ ಏಜ್ ಆಗೋಕ್ಕಿಂತ ಮುಂಚೆನೇ ಏಜ್ ಆದರಂಗೆ ಕಾಣೋದು, ಅಂದರೆ ಚಿಕ್ಕ ವಯಸ್ಸಲ್ಲೇ ಬುಡ್ಡ ಥರ ಕಾಣೋದು, ಏಜ್ ಆದರಂಗೆ ಕಾಣೋದು, ಜೊತೆಗೆ ಸನ್ ಟ್ಯಾನನ್ನು ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ಈ ಒಂದು ಟೊಮ್ಯಾಟೊನ. ಅರ್ಧ ಟೊಮ್ಯಾಟೊ ಅದನ್ನು ಕಟ್ ಮಾಡ್ಕೊಂಡಿನಿ. ಅದನ್ನು ಸ್ವಲ್ಪ ಚಾಕು ಅಥವಾ ಸ್ಪೂನಿಂದ ಫೋರ್ಕಿಂದ ಅದನ್ನು ಹೋಲ್ ಮಾಡ್ಕೊಳ್ರಿ. ಯಾಕಂದ್ರೆ ಅದ್ರೊಳಗಿರುವಂಥ ರಸ ಹೊರಗೆ ಬರಬೇಕು ಆ ಥರ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಕಾಫಿ ತೊಗೊಂಡಿನಿ. ಕಾಫಿ ಒಳಗೆ ಕೆಫೆನ್ ಅನ್ನೋ ಪದಾರ್ಥ ಇರೋದ್ರಿಂದ, ಆಮೇಲೆ ಇದ್ರೊಳಗೆ ಗ್ರಾನುವಲ್ಸ್ ಇರ್ತಾವ್ರಿ, ಅಂದರೆ ಸಣ್ಣ ಸಣ್ಣ ಕಣಗಳಿರ್ತಾವಲ್ಲ, ಅದು ನಮ್ಮ ಒಂದು ಸ್ಕ್ರಬ್ಬಿಂಗ್ನ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಅನ್ಇವನ್ ಆಗಿದ್ದರೆ ಅದನ್ನು ಈವನ್ ಮಾಡಿ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಟ್ಯಾನನ್ನು ದೂರ ಮಾಡಿ ನಮ್ಮ ಸ್ಕಿನ್ನನ್ನು ಹೊಳೆಯೋಂಗೆ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕಾಫಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಹನಿ ಹಾಕ್ಕೊಂಡೀನಿ. ಹನಿ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಇವಿಷ್ಟು ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಸೂಪರ್ ಆಗಿರುವಂಥ ರಿಸಲ್ಟ್ ಕೊಡುವಂಥ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ನಾವಿಲ್ಲಿ ಹೇಳ್ಬೋದು ಇದನ್ನು. ಸೊ ಇಲ್ಲಿ ನನ್ನ ಸ್ಕಿನ್ನನ್ನು ನೋಡ್ಬೋದು ಎಷ್ಟು ಟ್ಯಾನ್ ಆಗೈತೆ ಅಂತ. ಯಾಕಂದರೆ ಬಿಸಿಲು ಜಾಸ್ತಿ ಐತ್ರಿ ಈಗ, ನೋಡ್ತಿರ್ಬೋದು. ರಿಸಲ್ಟ್ ಮಾತ್ರ ನೀವು ನೋಡಿದ್ರಂದ್ರೆ ನಿಮಗೂ ಕೂಡ ಹಾರ್ತೀರಿ. ಸಖತ್ತಾಗಿರುತ್ತೆ ರೀ ರಿಸಲ್ಟ್ ಮಾತ್ರ. ಸೊ ನಡೀರಿ, ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ಕೊಂಬಂದ್ರೆ ಸ್ಕಿಪ್ ಮಾಡಿದ್ರೆ ಎಂಡ ತನಕ ನೋಡಿರಿ. ಅರ್ಧಂಬರ್ಧ ನೋಡಿ, ನೀವು ಇಲ್ಲಿ ಹೋಗಲಿಕ್ಕೆ ಹೋಗಬಾರ್ದು. ಸೊ ನಾನು ಇಲ್ಲಿ ಮೊದಲೇನ ಫೇಸ್ನ ಚಲೋತ್ನಂಗೆ ವಾಶ್ ಮಾಡ್ಕೊಂಬಂದಿನಿ. ವಾಶ್ ಮಾಡ್ಕೊಂಬಂದು ನಿಮ್ಮ ಒಂದು ತೊಡೆ ಮೇಲೆ ಏನಾದರೂ ಹಾಕ್ಕೊಳ್ರಿ, ಅಥವಾ ನೀವು ಎಲ್ಲ ಇದನ್ನು ಕುಂತ್ಕೊಂಡು ಮಾಡ್ತೀರಲ್ಲ ಅದು ಸ್ವಲ್ಪ ರಸ ಬೀಳುತ್ತಾ ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಚಲೋತ್ನಂಗೆ ಎಲ್ಲೆಲ್ಲಿ ಕಪ್ಪಾಗಿದೆ, ಕಣ್ಣಿನ ಕಡೆ ಡಾರ್ಕ್ ಸರ್ಕಲ್ ಬಂದಿರುತ್ತೆ, ಆಮೇಲೆ ನಮ್ಮ ತುಟಿ ಅರೌಂಡ್, ಅಂದರೆ ನಮ್ಮ ಮೌತ್ ಅರೌಂಡ್, ಅಂದರೆ ನಮ್ಮ ಬಾಯಿ ಸುತ್ತಮುತ್ತ ಎಲ್ಲ ಕಪ್ಪಾಗಿರುತ್ತೆ. ಒಬ್ಬೊಬ್ಬರಿಗೆ ಫುಲ್ ಕಪ್ಪಾಗಿರುತ್ತೆ. ಅಲ್ಲೆಲ್ಲ ಚಲೋತ್ನಂಗೆ ರಬ್ ಮಾಡಿರಿ, ಚಲೋತ್ನಂಗೆ ತಿಕ್ಕೋರು. ಆಮೇಲೆ ಮೂಗಿನ ಸುತ್ತಮುತ್ತ, ಆಮೇಲೆ ಕಣ್ಣಿನ ಸುತ್ತಮುತ್ತ, ಆಮೇಲೆ ಹಣೆ, ಚಿನ್ನ, ಗದ್ದ ಅಂತ ಹೇಳ್ತೀವಿ, ಆಮೇಲೆ ಗಲ್ಲ, ಇವನ್ನೆಲ್ಲ ಚಲೋತ್ನಂಗೆ. ಆಮೇಲೆ ಇಲ್ಲಷ್ಟ ಹಚ್ಚಿಬಿಡ್ಬೇಡ್ರಿ, ಕುತ್ತಿಗೆ ಭಾಗಕ್ಕೂ ಸಹಿತ ನೀವು ಇದನ್ನು ಹಚ್ಕೋಬೋದು. ಇಲ್ಲಾಂದ್ರೆ ನೀವು ಬೇಕಂದ್ರೆ ಅಂಡರ್ ಆರ್ಮ್ಸ್, ಆಮೇಲೆ ನಮ್ಮ ಎಲ್ಬೋ ಅಂತ ಹೇಳ್ತೀವಿ, ಅಂದರೆ ಮೊಣಕೈ, ಮೊಣಕಾಲು ಎಲ್ಲೆಲ್ಲಿ ಕರ್ಗದ, ಆಮೇಲೆ ಕುತ್ತಿಗೆ ಭಾಗ, ಹಿಂದೆ ಮುಂದೆ ಎಲ್ಲ ಕಡೆ ಚಲೋತ್ನಂಗೆ ಹಚ್ಕೊಳ್ಬಹುದು. ನೀವು ಇದನ್ನು ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಬರ್ರಿ. ವಾವ್, ಜಸ್ಟ್ ಲೈಕ್ ವಾವ್, ನೀವು ರಿಸಲ್ಟ್ ನೋಡ್ತಿರ್ಬೋದು. ನನ್ನ ಸ್ಕಿನ್ ಫಸ್ಟ್ ಯಾವ ಥರ ಇತ್ತು, ಇಲ್ಲಿ ನೀವು ರಿಸಲ್ಟ್ ಕೂಡ ನಿಮ್ಮ ಕಣ್ಣು ಮುಂದನದ ಎಷ್ಟು ಬ್ರೈಟ್ನಿಂಗ್ ಗ್ಲೋಯಿಂಗ್ ಆಗೈತಿ ನನ್ನ ಸ್ಕಿನ್ ಅಂತ. ಜಸ್ಟ್ ಲೈಕ್ ವಾವ್ ರೀ. ಈ ಒಂದು ಬೇಸಿಗೆ ಒಳಗೆ ಹೇಳಿ ಮಾಡಿಸೋಂಥ ಒಳ್ಳೆ ಒಂದು ಹೋಮ್ ರೆಮಿಡಿ ಇದು. ನಿಮಗೆ ₹0 ಖರ್ಚು ಒಳಗೆ ನೀವು ಸಾವಿರಾರು ರೂಪಾಯಿನ ಇಲ್ಲಿ ಉಳಿಸ್ಬೋದು. ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಸೊ ನನ್ನ ಸ್ಕಿನ್ ಎಷ್ಟು ಚಂದ ಕಾಣತೈತಿ ನೋಡ್ರಿ, ಎಷ್ಟು ಬ್ರೈಟ್ನಿಂಗ್ ಕಾಣಕತ್ತೈತಿ, ಗ್ಲಾಸಿ ಲುಕ್. ಎಲ್ಲರಿಗೂ ಈ ಥರ ಇರಬೇಕು ನಮ್ಮದು ಸ್ಕಿನ್ ಅಂತ ಆಸೆ ಇರುತ್ತೆ. ಸೊ ನಾವು ಏನು ಮಾಡ್ತೀವಿ, ಪಾರ್ಲರಿಗೆ ಹೋಗ್ಬಿಡ್ತೀವಿ. ಸೊ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ರೀ ಇವತ್ತಿಂದ ನೀವು. ಸೊ ನಡೀರಿ, ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಟೆಪ್ಪನ್ನು ಚಾಲೂ ಮಾಡೋಣ. ನಾ ಇಲ್ಲಿ ಸೌತೆಕಾಯಿ ತೊಗೊಂಡಿನಿ. ಇದೇನಪ್ಪ ಇಂಥದನ್ನಾತ್ರಿ, ಇಲ್ಲಿ ಕಾಶ್ಮೀರದೊಳಗೆ ಇಂಥ ಸೌತೆಕಾಯಿನ ಸಿಗ್ತಾವೆ ರೀ. ಸೊ ಹಾಗಾಗಿ ನಾ ಈ ಥರ ತೊಗೊಂಡೀನಿ. ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿರೋ ಸೌತೆಕಾಯಿ ಸಿಗ್ತಾವೆ, ಚಲೋ ಅವ್ನು ತೊಗೊಳ್ರಿ, ನಡಿತೈತಿ. ನಮ್ಮ ಇಲ್ಲಿ ಸಿಪ್ಪೆ ತೆಗಿಲಿಲ್ಲ ಅಂದರೆ ಇವ್ನು ತಿನ್ನೋಕೆ ಬರೋದಿಲ್ಲ ರೀ. ನಮ್ಮ ಸೈಡ ಸಿಪ್ಪೆ ಇರುತ್ತೆ, ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳ್ರಿ. ಸಿಪ್ಪೆ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ನಮಗೆ ಅಲ್ಲಿ ಕರ್ನಾಟಕದಲ್ಲಿ. ನಾ ಇಲ್ಲಿ ಅರ್ಧಕ್ಕಿಂತ ಜಸ್ಟ್ ಅರ್ಧ ರೀ ಅಷ್ಟು ಸೌತೆಕಾಯಿನ ತೊಗೊಂಡೇನೆ. ಚಲೋತ್ನಂಗೆ ತರ್ಕೊಳತ್ತೀನಿ. ಈ ಒಂದು ಬೇಸಿಗೆಗಾಲಕ್ಕೆ ಸೌತೆಕಾಯಿ ಭಾಳ ಒಳ್ಳೇದ್ರಿ. ನೀವು ಪಾರ್ಲರಿಗೆ ಹೋಗಿದ ತಕ್ಷಣ ನೋಡಿರಿ, ಮೊದಲು ನಿಮ್ಮ ಫೇಶಿಯಲ್ ಆದಿದ್ದು ಏನಾರು ಹಚ್ಚಿದ್ರೆ ಅಂದ್ರೆ ಕಣ್ಣಿಗೆ ಮೊದಲು ಸೌತೆಕಾಯಿನ ಕೊಡ್ತಾರೆ ಇಟ್ಕೊಳಕ್ಕೆ.
ಹೌದಲ್ರಿ. ಸೊ ಅದೇನು ಮಾಡುತ್ತಂದ್ರೆ ನಮ್ಮ ಡಾರ್ಕ್ ಸರ್ಕಲ್ನ ದೂರ ಮಾಡುತ್ತಾ, ನಮ್ಮ ಒಂದು ಟಯರ್ಡ್ನೆಸ್ ಇರುತ್ತಲ್ಲ ಕಣ್ಣಿಗೆ, ಅದನ್ನು ಕೂಲ್ ಮಾಡುತ್ತೆ ರೀ. ಟಯರ್ಡ್ನೆಸ್ಸನ್ನು ರಿಫ್ರೆಶ್ಮೆಂಟ್ ಮಾಡುತ್ತೆ. ಇಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಏನು ಅದಾವಲ್ಲ, ಈ ಒಂದು ಬೇಸಿಗೆಗಾಲಕ್ಕೆ ನಿಮ್ಮ ಸ್ಕಿನ್ನನ್ನು ಬರ್ನ್ ಮಾಡೋಕ್ಕೆ ಬಿಡೋದಿಲ್ಲ. ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಹೀಟ್ಗೆ ಪಿಂಪಲ್ಸ್ ಆಗಾಕತ್ತಿದ್ರೆ ಅದನ್ನು ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಿಮ್ಮ ಸ್ಕಿನ್ನನ್ನು ಅಂದರೆ ಸನ್ ಟ್ಯಾನ್ ಆಗಿದ್ರೆ ಅದನ್ನು ರಿಮೂವ್ ಮಾಡುತ್ತೆ ರೀ. ಆಮೇಲೆ ಬಂಗು ಪಿಗ್ಮೆಂಟೇಷನ್ ಅಂತ ಹೇಳ್ತಲ್ಲ, ಅದನ್ನು ನೀವು ಇದನ್ನು ಯೂಸ್ ಮಾಡ್ಕೊತ ಬಂದರೆ ಅದು ಪೇಡ್ ಹಾಕ್ಕೋಂತ ಹೋಗುತ್ತೆ. ಅಂದರೆ ಆಮೇಲೆ ನಮ್ಮ ಒಂದು ಡಾರ್ಕ್ ಸ್ಪಾಟ್ಸ್ ಏನಿರುತ್ತಲ್ಲ ಅದನ್ನು ಸಹಿತ ಇದು ಪೇಡ್ ಮಾಡ್ಕೊತ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುವಂಥ ಕೆಲಸ ಮಾಡುತ್ತೆ ರೀ. ಸೊ ನಾ ಇಲ್ಲಿ ರಸಾನ ತೊಗೊಂಡಿನಿ, ಕುಕುಂಬರ್ ರಸ ಅಂದರೆ ಸೌತೆಕಾಯಿ ರಸ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿನೇ ಯೂಸ್ ಮಾಡತ್ತೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳ್ತೀನಿ, ಸ್ಕಿಪ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಇದನ್ನು ಯಾವಾಗ ಹಚ್ಕೋಬೇಕಂತನೂ ಸಹಿತ ಇಲ್ಲಿ ರೂಲ್ಸ್ ಅದ ರೀ. ಸೊ ಅದೇ ಥರನೇ ನೀವು ಈ ರೂಲ್ಸನ್ನು ಫಾಲೋ ಮಾಡಿಬಿಟ್ರಪ್ಪ ಅಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದ್ರಿಂದ ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಜೆಲ್ ಕೂಲಿಂಗ್ ಅಂತ ಹೇಳ್ತಾರೆ. ಕೂಲಿಂಗ್ ಎಫೆಕ್ಟ್, ಕೂಲಿಂಗ್ ಬೆನಿಫಿಟ್ಸ್ ಅದ ರೀ ಇದ್ರೊಳಗೆ ಈ ಒಂದು ಬೇಸಿಗೆಗಾಲಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್, ಅಕ್ಕ ನಮ್ಮ ಹತ್ರ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಈ ವೈಟಮಿನ್ ಟ್ಯಾಬ್ಲೆಟ್ಸ್ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಸಹಿತ ನಿಮ್ಗೆ ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ ತನಕ ನೋಡಿರಿ, ತಲೆ ಕೆಡಿಸ್ಕೋಬೇಡ್ರಿ. ಈ ವೈಟಮಿನ್ ಇದ್ದವ್ರು ಹಾಕ್ರಿ, ಇಲ್ಲದೆ ಇರೋರು ನಾ ಇಲ್ಲಿ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನು ಸಹಿತ ಅವ್ರಿಗೆ ಹೇಳ್ತೀನಿ. ಸೊ ಇದ್ರದ್ದು ಇಲ್ಲಪ್ಪ ನಾವು ವೈಟಮಿನ್ ಇನೇ ಯೂಸ್ ಮಾಡ್ತೀವಿ ಅಂದರೆ ಇದ್ರದ್ದು ಲಿಂಕ್ ಕೆಳಗಡೆ ಬರ್ತಾ ಇರುತ್ತೆ, ಅದನ್ನು ನೀವು ಪರ್ಚೇಸ್ ಸಹಿತ ಮಾಡ್ಕೋಬೋದು. ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ಭಾಳ ದುಡ್ಡು ಏನಿಲ್ಲ ಅದಕ್ಕೆ, ಭಾಳ ಕಡಿಮೆ ಇರುತ್ತೆ ದುಡ್ಡು. ನಾ ಇಲ್ಲಿ ವೈಟಮಿನ್ ಇ ಕ್ಯಾಪ್ಸುಲ್ ಇಲ್ಲಪ್ಪ ನಮ್ಮ ಹತ್ರ ಅನ್ನೋರಿದ್ರೆ ನೀವು ಇಲ್ಲಿ ಕೊಕೊನಟ್ ಆಯಿಲ್, ಬಾದಾಮ್ ಆಯಿಲ್, ಆಲಿವ್ ಆಯಿಲ್ ಯಾವುದದ ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಬೋದು. ಇವು ಮೂರು ಕೂಡ ನಮ್ಮ ಸ್ಕಿನ್ನಿಗೆ ಭಾಳ ಒಂದು ಬೆನಿಫಿಟ್ಸ್ ಕೊಡುತ್ತೆ. ಅಂದರೆ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ಗ್ಲಾಸಿ ಲುಕ್ ಕೊಡೋಕೆ, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಕಲೆಗಳಿದ್ರೆ ಅದನ್ನು ಪೇಡ್ ಮಾಡಿ ನಮ್ಮ ಸ್ಕಿನ್ನನ್ನು ಯಂಗಾಗಿ ಅಂದರೆ ಬ್ರೈಟ್ನಿಂಗ್ ಆಗಿ ಹೊಳೆಯೋಕೆ ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ ಈ ಒಂದು ಕೊಕೊನಟ್ ಆಯಿಲ್. ಕಾಮನ್ ಆಗಿ ಇದೆಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಇನ್ನೊಂದು ಮಾತು ನೆನ್ಪಿಟ್ಕೊಳ್ರಿ, ಒಂದು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಏನಪ್ಪ ಅಂತಂದರೆ ಇಲ್ಲಿ ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚಲೋತ್ತಂಗೆ ಮಿಕ್ಸ್ ಆಗಬೇಕು ನೋಡಿರಿ. ಈ ಒಂದು ಕಾಫಿ ಒಳಗೆ ಕಣ ಇರ್ತಾವೆ, ಆ ಕಣಗಳು ಇರಬಾರ್ದು, ಎಲ್ಲ ಚಲೋತ್ನಂಗೆ ಕರಗಬೇಕು. ಆ ಥರ ಅದನ್ನೆಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ಒಂದು ಮಿಕ್ಸ್ ಮಾಡಿರುವಂಥ ಒಂದು ಪೇಸ್ಟ್ ಏನದಲ್ರಿ, ಇದನ್ನು ನೀವು ಕಂಟೈನರ್ ಒಳಗೆ ಅಂದರೆ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಫ್ರಿಜ್ನಾಗ ಇಡಬೇಕಾಗುತ್ತೆ. ಯಾಕಂದ್ರೆ ಇವಾಗ ಬೇಸಿಗೆಗಾಲ ಕೆಟ್ಟು ಹೋಗುತ್ತೆ. ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲರಿ, ನಾವು ಎಲ್ಲ ನಾರ್ಮಲಾಗಿ ಇರುವಂಥದನ್ನು ಯೂಸ್ ಮಾಡಿ. ಸೊ ಹಾಗಾಗಿ ಇದನ್ನು ಹೊರಗಡೆ ಇಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ಪ್ರಿಸರ್ವೇಟಿವ್ ಇಲ್ಲ ಇದ್ರೊಳಗೆ, ಹಾಗಾಗಿ ಫ್ರಿಜ್ನಾಗ ಇಟ್ಕೊಳ್ರಿ. ಫ್ರಿಜ್ನಾಗ ಇಟ್ಕೊಂಡು ಹಚ್ಕೊಂಡ್ರೆ ಇನ್ನೂ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ಇವಾಗ ನೋಡ್ತಿರ್ಬೋದು ನೀವು, ಟ್ರೆಂಡ್ ಒಳಗೆ ಏನು ನಡೆದೈತೆ ಅಂದರೆ ಐಸ್ ಕ್ಯೂಬ್ನ ಮಸಾಜ್ ಮಾಡೋ ಟ್ರೆಂಡ್ ನಡೆದೈತೆ ರೀ. ಸೊ ನಿಮ್ಗೆ ಎಲ್ಲನೂ ಒಂದೇ ಕಡೆನೇ ಸಿಕ್ಬಿಡುತ್ತೆ. ಸೊ ಇದನ್ನು ಯಾವಾಗ ಯೂಸ್ ಮಾಡ್ಬೇಕಂತಂದ್ರೆ ಈ ಒಂದು ಸೆಕೆಂಡ್ ಸ್ಟೆಪ್ ಏನು ನಾನು ತೋರಿಸಿದಲ್ಲ, ಇದನ್ನು ರಾತ್ರಿ ಹೊತ್ತು ಯೂಸ್ ಮಾಡ್ಕೊಳ್ರಿ. ಹಚ್ಕೊಂಡು ಸುಮ್ಮನೆ ಮಲ್ಕೊಂಬಿಡ್ರಿ. ಬೆಳಗ್ಗೆ ಎದ್ದು ನೀವು ಗ್ಲಾಸ್ ಒಳಗೆ ನೋಡ್ತಿರಲ್ಲ, ಕಂಡಿ ಒಳಗೆ ವಾವ್ ಅಂತೀರಿ. ಇದನ್ನು ಒಂದು ವೀಕ್ ಕಂಪ್ಲೀಟ್ ಮಾಡಿರಿ, ಕಂಟಿನ್ಯೂ ಸೂಪರ್ ಆಗಿರುತ್ತೆ ಈ ಒಂದು ಕ್ರೀಮನ್ನು. ಸೆಕೆಂಡ್ ಸ್ಟೆಪ್ ತೋರಿಸಿದ್ದನ್ನು ಫಸ್ಟ್ ಸ್ಟೆಪ್ಪ ನೀವು ವಾರದಲ್ಲಿ 2-3 ಸರಿ ನೀವು ದಿನದೊಳಗೆ ಮಾಡಿರಿ. ಆಮೇಲೆ ಸೆಕೆಂಡ್ ಸ್ಟೆಪ್ಪ ನೀವು ನೈಟ್ ಅಷ್ಟೇ ಮಾಡಬೇಕು. ಫೇಸ್ ವಾಶ್ ಮಾಡ್ಕೊಂಡು ಅದನ್ನು ಹಚ್ಕೊಂಡು ಮಲ್ಕೊಂಬಿಡ್ರಿ. ಮಾರ್ನಿಂಗ್ ವಾಶ್ ಮಾಡ್ಕೊಳ್ರಿ. ಸೂಪರ್ ಆಗಿರುತ್ತೆ ರಿಸಲ್ಟ್. ಥ್ಯಾಂಕ್ ಯು ಸೊ ಮಚ್.